ಇದೀಗ ಸಫಾರಿ ಸಂಘರ್ಷ ಅನ್ನೋದು ತಾರಕಕ್ಕೇರಿದೆ. ದಿನೇ ದಿನೇ ತಾರಕಕ್ಕೇರ್ತಾನೆ ಇದೆ. ಚಾಮರಾಜನಗರದಲ್ಲಿ ರಾತ್ರಿ ಇಡೀ ರೈತರು ಧರಣಿಯನ್ನ ನಡೆಸಿದ್ದಾರೆ. ಈ ಒಂದು ವಿಚಾರದ ಕುರಿತು ಮೈಸೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಫಾರಿ ಬಂದ್ ವಿಚಾರ ಇದೀಗ ತಾರಕಕ್ಕೇರಿದ್ದು ರೈತರ ಆಕ್ರೋಶ ಬೀದಿಗಿಳಿದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರು ರಾತ್ರಿ ಇಡೀ ಧರಣಿಯನ್ನ ನಡೆಸಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ರು. ಹಾಸಿಗೆ ದಿಂಬು ಹಾಕಿ ರೈತರು ಅಲ್ಲೇ ಮಲ್ಕೊಂಡಿದ್ದಾರೆ. ಒಲೆ ಹಚ್ಚಿ ಆಹಾರವನ್ನ ಅಲ್ಲೇ ಸಿದ್ಧಪಡಿಸ್ಕೊಂಡಿದ್ದಾರೆ. ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಬಂದ್ ಆಗುವ ತನಕ ನಮ್ಮ ಹೋರಾಟ ನಿಲ್ಲದು ಅಂತ ರೈತರು ಹೇಳ್ತಾ ಇದ್ದಾರೆ. ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾ ಕಚೇರಿ ಮುಂದೆನೆ ನಾವು ಅಡಿಗೆನ ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇರ್ಬೋದು. ಮೇಡಮ್, ಇವಾಗ ನೀವು ಎಷ್ಟು ರೆಸಾರ್ಟ್ ಗಳಿಗೆ ಹೋಗಿದ್ದೀರಾ, ಯಾವ ರೀತಿ ನೀವು ಅಲ್ಲಿ ಸರ್ವೆ ಮಾಡಿದ್ದೀರಾ, ಅವ್ರ ಓನರ್ಶಿಪ್ ಎಷ್ಟೈತೆ, ಅವ್ರು ಯಾವ ವಿಸ್ತೀರ್ಣದಲ್ಲಿ ಅವ್ರ ಕಟ್ಟಡ ಏನೈತೆ, ಇವನ್ನೆಲ್ಲ ನೀವು ಕರೆಕ್ಟ್ ಆಗಿ ಡೀಟೇಲ್ ಮಾಡಿದ್ದೀರಾ? ನಮ್ಮನ್ನ ಯಾಕೆ ನೀವು ಸೇರಿಸ್ಕೊಳ್ಳಿಲ್ಲ? ನಾವು ತಾನೇ ದೂರದಾರರು, ನಮ್ಮನ್ನ ಕರ್ಕೊಂಡೋಗಿ ಸ್ಥಳ ಮಹಾಜರ್ ತಾನೇ ಮಾಡ್ತಾರೆ ಪೊಲೀಸ್ ಅವರು. ಏನಾದ್ರು ನಾವು ದೂರ್ ಕೊಟ್ರೆ ಪೊಲೀಸ್ನವರು ಸ್ಥಳ ಮಹಾಜರ್ ಮಾಡ್ಬೇಕಾದ್ರೆ ಯಾರು ದೂರದಾರ ಫಿರ್ಯಾದಿ ಇರ್ತಾನೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನೀವು ದೂರದಾರನ ಹೊರಗಡೆ ಇಟ್ಬಿಟ್ಟು ನೀವ್ ಏನ್ ಇನ್ಸ್ಪೆಕ್ಟ್ ಮಾಡಿದೀರಾ? ಆಂತರಿಕ ವರದಿ ಮತ್ತೆ ಇಂಟ್ರೀಮ್ ಸೈಂಟಿಫಿಕ್ ರಿಪೋರ್ಟ್ ಅಂತೆ. ಇಂಟ್ರೀಮ್ ಅಂತೆ ಸರ್, ಅದು ಫೈನಲ್ ಅಲ್ಲ. ಇಂಟ್ರೀಮ್ ಅಲ್ಲಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇವರು ಸಫಾರಿ ಸ್ಟಾರ್ಟ್ ಮಾಡಿರೋದಂತೆ. ದಯಮಾಡಿ ನಮಗೆ ಡಿಸ್ಕ್ಲೋಸ್